ಸರದೆಯ ಸಜ್ಜನ ಸ್ನೇಹಿತರೆ, ಹೀಗೊಂದು ಮೆಸೇಜ್ ಬಂದಿದೆ ನೋಡಿ. ಹಾಯ್ ಸರ್, ಯೂಟ್ಯೂಬಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಸರ್. ನಿಮ್ಮ ವಾಯ್ಸ್ ಅಂದರೆ ನನಗೆ ತುಂಬ ಇಷ್ಟ ಸರ್. ನನ್ನ ಜೀವನದಲ್ಲಿ ಇವತ್ತಿಗೂ ಒಳ್ಳೆಯ ದಿನ ಬಂದಿಲ್ಲ ಸರ್. ಕಷ್ಟದಲ್ಲೇ ನನ್ನ ಜೀವನ ಇದೆ. ಮದುವೆಯಾಗಿ ವರ್ಷವೇ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಸಂಬಂಧಿಕರು ಯಾರೂ ಸರಿಯಾಗಿ ಮಾತಾಡಲ್ಲ. ದುಡ್ಡಿಗೆ ಬೆಲೆ ಕೊಡುವವರೇ ಜಾಸ್ತಿ. ಮಗುಗೋಸ್ಕರ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀನಿ ಸರ್. ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ಸರ್. ಪ್ಲೀಸ್ ರಿಪ್ಲೈ ಮೀ ಅಂತ ಹೇಳ್ತಾ ಇದ್ದಾರೆ. ಕಷ್ಟದಲ್ಲೇ ಜೀವನ ಮುನ್ನಡೆಸುತ್ತಿದ್ದೀರಿ. ಮಕ್ಕಳಾಗಿಲ್ಲ ಎನ್ನುವ ನೋವು ಒಂದು ಕಡೆ, ಸಂಬಂಧಿಕರು ಮಾತಾಡಲ್ಲನ್ನುವ ಬೇಸರ, ನೆಗೆಟಿವ್ ಆಗಿ ಮಾತಾಡುವವರ ನಡುವೆ ನೀವು ಬಸವಳಿದ ಹಾಗಿದೆ. ಈ ಜೀವನ ಯಾತ್ರೆ ಹೀಗೆಯೇ ಬದುಕಿನಲ್ಲಿ ಹಲವು ಕಠೋರ ಕ್ಷಣಗಳನ್ನು ತಂದೊಡ್ಡುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಧೈರ್ಯ ಕಳೆದುಕೊಂಡರೆ ಪೂರ್ತಿ ಕುಗ್ಗಿ ಹೋಗುತ್ತೇವೆ. ಅಮ್ಮ, ನೀವು ಧೈರ್ಯವಾಗಿರಿ. ಹೌದು, ಕಷ್ಟದ ಸಾಗರದಲ್ಲಿ ಮುಳುಗಿ ಏಳುತ್ತಿದ್ದೀರಿ. ಹಾಗೆಂದ ಮಾತ್ರಕ್ಕೆ ನೆಮ್ಮದಿಯ ದಡ ಸೇರುವುದಿಲ್ಲ ಎಂದು ಅರ್ಥವಲ್ಲ. ಒಳ್ಳೆಯ ದಿನಗಳು ಖಂಡಿತ ಬರುತ್ತದೆ, ಭರವಸೆ ಇರಲಿ. ಸ್ನೇಹಿತರೆ, ಸಂಬಂಧಿಕರು ಎಂದರೆ ಯಾರು? ರಕ್ತ ಹಂಚಿಕೊಂಡ ಬಂಧುಗಳಲ್ಲವೇ? ಮತ್ತೇಕೆ ಏನೋ ಒಂದು ಭಾವನೆ ಮನಸ್ಸಿನಲ್ಲಿ ಇರಿಸಿ ಮಾತು ಬಿಟ್ಟು ಚುಚ್ಚು ಮಾತುಗಳನ್ನಾಡಿ ನೋಯಿಸಬೇಕು? ಎಲ್ಲರೂ ಮನುಷ್ಯರೇ ತಾನೇ. ನಮಗೆ ನೋವಾದಂತೆ ಅವರಿಗೂ ನೋವಾಗುತ್ತದಲ್ಲವೇ? ಈ ಬಗೆಯ ಚಿಂತನೆ ನಮ್ಮಲ್ಲಿ ಯಾಕೆ ಮೂಡುವುದಿಲ್ಲ? ಯಾವುದೋ ಸಂದರ್ಭದಲ್ಲಿ ಏನೋ ಮಾತುಕತೆ ಬರುತ್ತದೆ ಹೋಗುತ್ತದೆ, ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾಕೆ ದ್ವೇಷ ಸಾಧಿಸಬೇಕು? ಇಲ್ಲಿ ಯಾರೋ ಹೇಳಿದ ಮಾತನ್ನ ಕೇಳಿ ಯಾಕೆ ಇನ್ನೊಬ್ಬರನ್ನ ಅಳೆಯುವುದು? ಇದು ನಾವು ಮಾಡುವ ದೊಡ್ಡ ತಪ್ಪು. ಈ ಜಗದಲ್ಲಿ ಬದುಕುವುದೇ ಕೆಲವು ದಿನಗಳು. ಯಾಕೆ ಈ ಜಗಳ, ಕೋಪ, ಪರಿತಾಪ? ಇರುವಷ್ಟು ದಿನ ಪ್ರೀತಿಯನ್ನ ಹಂಚೋಣ. ಈ ಮೆಸೇಜಲ್ಲಿ ಅವರು ಮಕ್ಕಳಾಗಿಲ್ಲವೆಂದು ಸುತ್ತಮುತ್ತ ನಕಾರಾತ್ಮಕವಾಗಿ ಮಾತಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಮಕ್ಕಳಾಗುವುದು ಎನ್ನುವುದು ಒಂದು ಜೈವಿಕವಾದ ಪ್ರಕ್ರಿಯೆ. ಇದಕ್ಕೆ ಕೇವಲ ಹೆಣ್ಣು ಮಾತ್ರ ಕಾರಣವಲ್ಲ, ಇದರಲ್ಲಿ ಗಂಡಿನ ಪಾತ್ರವೂ ಇರುತ್ತದೆ. ಸಮಸ್ಯೆ ಯಾರಲ್ಲಿದ್ದರೂ ಮಕ್ಕಳಾಗುವ ಸಮಸ್ಯೆ ಆಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಗಂಡ ಹೆಂಡತಿಯ ನಡುವಿನ ಅನ್ಯೋನ್ಯತೆ ಮುಖ್ಯ ಕಾರಣವಾಗುತ್ತದೆ. ಮಕ್ಕಳಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಹೆಣ್ಣನ್ನು ಮಾತ್ರ ದೂಷಿಸುವುದು ತಪ್ಪು. ನಮ್ಮ ಮನಸ್ಸು ವಿಶಾಲವಾಗಬೇಕು. ನಮ್ಮ ಮೂಗಿನ ನೇರಕ್ಕೆ ಕಂಡದ್ದೇ ಸತ್ಯ ಎನ್ನುವ ನಡವಳಿಕೆ ಬಿಡೋಣ. ಎಲ್ಲರನ್ನೂ ಒಳ್ಳೆಯತನದಲ್ಲಿ ಕಾಣೋಣ. ಅಮ್ಮ, ನೀವು ಧೈರ್ಯದಿಂದಿರಿ. ಬದುಕು ನಿಮಗೆ ಸಂಭ್ರಮದ ದಿನಗಳನ್ನು ಖಂಡಿತ ತರುತ್ತದೆ. ತಾಳ್ಮೆ ಇರಲಿ, ಒಳ್ಳೆಯದಾಗುತ್ತದೆ. ನಮಸ್ಕಾರ.